ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಸಾಕಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾಷ್ಟ ತಂದಿದ್ವಿ ಹೋಟ್ಲಿಂದ. ನಮಗೆ ಸ್ವಲ್ಪ ಹುಷಾರಿರಲಿಲ್ಲ, ನೋಡಿ ತಿಂತಾ ಇದ್ದಾರೆ. ಅದಕ್ಕೆ ಮಾತ್ರೆ ನುಂಗ್ಬಿಟ್ಟು ರೆಸ್ಟ್ ಮಾಡ್ತಾರೆ. ಇವಾಗ ನಾಷ್ಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಆಮೇಲೆ ಬಂದು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಶಪ್ ಆಗಿಬಿಟ್ಟು ಈಗ ಹೊಡ್ತಾ ಇದ್ದೀನಿ ನಾನು. ಬಾಟ್ಲಿಗೆ ನೀರು ಹಿಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಹೊರಗಡೆ ಹೋಗ್ಬೇಕಾದ್ರೆ ಒಂದು ಬಾಟ್ಲಿ ಯಾವಾಗಲೂ ತೊಗೊಂಡೋಗ್ತೀನಿ. ಯಾಕೆ ಅಂತಂದರೆ ಎಮರ್ಜೆನ್ಸಿ ಏನಾದ್ರು ನೀರು ಬೇಕು ಅಂತಂದರೆ ಓಡಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವಾಗಲೂ ಒಂದು ಬಾಟ್ಲು ಕ್ಯಾರಿ ಮಾಡಿ ನೀವು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ. ರೆಡಿ ಆಯಿತು, ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡೆ. ಬಾಟ್ಲು ಮತ್ತು ಒಂದು ಪವರ್ ಬ್ಯಾಂಕ್ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಏನಾದರೂ ಈ ಥರ ಹೇಳಿದ್ನಲ್ಲ, ಏನಾದರೂ ಮೊಬೈಲ್ ಚಾರ್ಜ್ ಖಾಲಿ ಆಯಿತು ಅಂತಂದರೆ, ನೀರು ಬೇಕು ಅಂತಂದರೆ, ಆ ಥರ ನೆಸೆಸಿಟಿ ಏನಿರುತ್ತೆ ಅದನ್ನು ಒಂದು ಬ್ಯಾಗಲ್ಲಿ ಇಟ್ಕೊಂಡು ನಾನು ಯಾವಾಗಲೂ ಹೊರಗಡೆ ಹೋಗ್ತೀನಿ. ಬಂದು ಸಿಗ್ತೀನಿ ಕೆಲಸ ಮುಗಿಸ್ಕೊಂಡು. 6.5 hours later. ಕೆಲಸ ಎಲ್ಲ ಮುಗೀತು. ಇವಾಗ ಜಸ್ಟ್ ಬಂದೆ. ಟೈಮು 4:45 ಆಗೋಗಿದೆ. ನೋಡಿ ನಮ್ಮ ಚಿಕನ್ ಏನಾದ್ರು ತಗೋಬಾ ಅಂತವ್ರೆ. ಬನ್ನಿ ಚಿಕನ್ ತಂದುಬಿಟ್ಟು ಜಯಂತ ಸಿಗ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ, ಆದರೆ ಜಯಂತನ ಮೀಟ್ ಮಾಡಬೇಕು. ಹೋಗ್ತೀನಿ. ನಮ್ಮಮ್ಮ ಎಲ್ಲ ರೆಡಿ ಮಾಡಿರ್ತಾರೆ, ಅಷ್ಟೊತ್ತಿಗೆ ಬರೋಣ. ನೋಡಿ ನಮ್ಮಮ್ಮ ಎಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾವ್ರೆ, ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಆಮೇಲೆ ನೋಡಿ ಬೆಕ್ಕು ಕಾಣ್ತಾ ಇದೆಯಾ? ಇದು ಬೆಕ್ಕು ಫುಡ್ ಹಾಕ್ತೇವೆ ನಾವು. ಇದು ಯಾವಾಗ ಒಂದು ಸತಿ ಬಂದಿತ್ತು, ಅವಾಗಿಂದ ಇಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಹೊಟ್ಟೆ ತುಂಬಿದ್ಮೇಲೆ ಹೋಗ್ಬಿಡುತ್ತೆ. ಬನ್ನಿ ಚಿಕನ್ ತಂದ್ಬಿಡೋಣ. ಚಿಕನ್ ತರೋಣ ಅಂತ ಹೋದೆ, ಮಟನೇ ತಂದುಬಿಟ್ಟೆ. ನೋಡಿ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ಕೋತಾವ್ರೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಇದೆಂತ ಸಿಗ್ತಾನೆ ಅಂತಿದ್ದಾನೆ. ಬನ್ನಿ ಹೋಗ್ಬಿಟ್ಟು ಮೀಟ್ ಮಾಡಿಕೊಂಡು ಬರ್ತೀನಿ. ಸೊ ನಮ್ಮಮ್ಮ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ, ಬಂದು ಫುಲ್ ಬ್ಯಾಟಿಂಗ್ ಮಾಡೋದೆ. ಹಲೋ ಅಮ್ಮ. ಗೈಸ್, ಸ್ವಲ್ಪ ಪ್ಲ್ಯಾನಲ್ಲಿ ಚೇಂಜಸ್ ಆಯಿತು. ಜಯಂತನ ಮೀಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಯಾಕೆಂದರೆ ಸ್ವಲ್ಪ ಮೋಡ ಎಲ್ಲ ಬಂದು ಮಳೆ ಬರೋ ಥರ ಆಗಿದೆ. ನಾನು ಈ ಕಡೆಯಿಂದ ಹೋದರೆ ಬೈಕಲ್ಲಿ ಮತ್ತೆ ಆ ಕಡೆಯಿಂದ ನೆನ್ಕೊಂಬರ್ಬೇಕಾಗುತ್ತೆ. ಆಲ್ಮೋಸ್ಟ್ ನೋಡಿ 5:30 ಆಗೋಗಿದೆ ಟೈಮು. ಮಧ್ಯಾಹ್ನ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಇವತ್ತು ಹೋಗೋಕ್ಕಾಗಲಿಲ್ಲ. ಬನ್ನಿ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ನಮ್ಮಮ್ಮ ಸಾಂಬಾರಿಗೆ ರೆಡಿ ಮಾಡ್ಕೋತಾವ್ರೆ, ಮಟನ್ ಸಾಂಬಾರು ಮಾಡೋದಕ್ಕೆ. ಯಾವ ಥರ ನಮ್ಮ ಮನೇಲಿ ಮಟನ್ ಸಾಂಬಾರು ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇದು ಫಸ್ಟೇ ಹುರ್ಕೊಂಡಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿಕಾಯಿ ಮತ್ತು ಪೆಪ್ಪರು, ಇಷ್ಟು ಐಟಮ್ನ ಹುರ್ಕೋತಾರೆ. ಹುರ್ಕೊಂಡು ಅದನ್ನು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾರೆ. ಇದನ್ನು ಮತ್ತು ಪ್ಲಸ್ ಧನಿಯಾ ಪುಡಿ, ಧನಿಯಾ ಪೌಡರು, ಮಟನ್ ಸಾಂಬಾರು ಪೌಡರು. ಆಮೇಲೆ ಇನ್ನೇನು ಹಾಕೋದಕ್ಕೆ ಸ್ವಲ್ಪ ಕಾಯಿ, ಕಡಲೆ, ಗಸಗಸೆ, ಇದೆಲ್ಲ ಇಷ್ಟು ಐಟಮ್ ಹಾಕಿ ರುಬ್ಕೋತಾರೆ. ಮಾಮೂಲಿ ಮಟನ್ ಬಂದುಬಿಟ್ಟು ನಾವು ಈ ಥರ ಫಸ್ಟು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀವಿ. ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ರುಬ್ಕೋತಾರಲ್ಲ, ಆ ಮಸಾಲೆನ ಸಾಂಬಾರ್ಗೆ ಹಾಕಿ, ಇದೊಂದು ಮಟನ್ಗೆ ಹಾಕಿ ಫಸ್ಟು ತಿರ್ಗಾ ಮತ್ತೆ ಹುರಿದು ಆಮೇಲೆ ಸಾಂಬಾರು ನೀರು ಹಾಕ್ಬಿಟ್ಟು ಇದು ಮಾಡೋದಲ್ವ, ಆಮೇಲೆ ಸಾಂಬಾರು ಮಾಡ್ತಾರೆ. ನೋಡಿ ಎಲ್ಲ ಮಟನ್ ನೋಡಿ, ಒಂದೊಂದು ಪೀಸಸ್ಸು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದ್ರು, ಅದಕ್ಕೆ ನಮ್ಮಮ್ಮ ಕೈಯಲ್ಲಿ ಕಟ್ ಮಾಡ್ತಾವ್ರೆ. ಮಟನ್ ಬಿರಿಯಾನಿ ಮಾಡಬೇಕು. ನಾವು ಯಾವತ್ತೂ ಮಟನ್ ಬಿರಿಯಾನಿ ಟ್ರೈ ಮಾಡಿಲ್ಲ ಅಲ್ಲಮ್ಮ. ನಾವು ಯಾವತ್ತೂ ಮಟನ್ ಬಿರಿಯಾನಿ ಟ್ರೈ ಮಾಡಿಲ್ಲ ಮನೇಲಿ. ಚಿಕನ್ ಬಿರಿಯಾನಿ ಅಷ್ಟೇ ಮಾಡಿರೋದು. ಮಟನ್ ಬಿರಿಯಾನಿ ಒಂದಿನ ಟ್ರೈ ಮಾಡಬೇಕು. ನೆಕ್ಸ್ಟ್ ಟೈಮು ಮಟನ್ ತಂದರೆ ಮಟನ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡೋಣ. ನೋಡೋಣ ಯಾವ ಥರ ಒಂದು ಮಟನ್ ಬಿರಿಯಾನಿ ಬರುತ್ತೆ ಅನ್ನೋದನ್ನು ಟ್ರೈ ಮಾಡಬೇಕು. ನಮ್ಮನೇಲಿ ಜಾಸ್ತಿ ಚಿಕನ್ ಬಿರಿಯಾನಿ ಮಾಡಿರೋದು. ಮಟನ್ ಸಾಂಬಾರು ಜಾಸ್ತಿ ಮಾಡ್ತೀವಿ ನಾವು. ಅಂದರೆ ಬಿರಿಯಾನಿ ಮಾಡಬೇಕು ಅಂದಾಗ ಚಿಕನ್ ಬಿರಿಯಾನಿ ಮಾಡಿರೋದು ನಾವು. ಮಟನ್ ಬಿರಿಯಾನಿ ಯಾವತ್ತೂ ಟ್ರೈ ಮಾಡಿಲ್ಲ. ಮಟನ್ ಸಾಂಬಾರು ಮಾತ್ರ ನಾವು ತಿನ್ನೋದು ಜಾಸ್ತಿ. ಯಾವಾಗಲೂ ಮಟನ್ ಸಾಂಬಾರು ಮಾಡಿ ಮಟನ್ ತಿನ್ನೋದು. ನೋಡಿ ಪೀಸಸ್ ಎಲ್ಲ ಕಟ್ ಮಾಡ್ತಾವ್ರೆ. ಕೆಲವರು ಮಟನ್ ಸಾಂಬಾರು ತಿನ್ನಲ್ಲ, ಯಾಕೆ ಅಂತಂದರೆ ಚಿಕನ್ನೇ ತಿನ್ಕೊಂಬಂದಿರ್ತಾರೆ ಸುಮಾರು ಚಿಕ್ಕ ವಯಸ್ಸಿಂದ. ಅಂಥವ್ರಿಗೆ ಮಟನ್ ಕಂಡ್ರೆ ಆಗಲ್ಲ. ಅಂದರೆ ನಮ್ಮ ಮನೇಲಿ ಜಾಸ್ತಿ ಮಟನ್ ತಿಂದ ಅಭ್ಯಾಸ. ಚಿಕನ್ನು ತಿಂತೀವಿ, ಬಟ್ ಮಟನ್ನೇ ಆಲ್ಮೋಸ್ಟ್ ನಾವು ಜಾಸ್ತಿ ತಿನ್ನೋದು. ನಮ್ಮ ಮನೇಲಿ ನಮ್ಮ ಅಪ್ಪನಿಗೂ ಜಾಸ್ತಿ ಮಟನ್ ಅಂದ್ರೇ ಇಷ್ಟ. ನೋಡಿ ಈಗ ರುಬ್ಕೊಳ್ಳೋಕೆ ರೆಡಿ ಮಾಡ್ತಾವ್ರೆ. ಯಾವುದ್ಯಾವ್ದು ಹಾಕ್ಬೇಕು ಫಸ್ಟು? ಫಸ್ಟ್ ಇದಾ ನೋಡಿ, ಇದು ನೋಡಿ, ಇದು ಜಾರ್ಗೆ ಹಾಕಾಯಿತು. ಇದಕ್ಕೆ ಗಸಗಸೆ ಮತ್ತು ಚಕ್ಕೆ ಲವಂಗ ಪುಡಿ ಮತ್ತು ಕಾಯಿ ಇದರಲ್ಲಿರೋದು ಅಷ್ಟು. ಇದನ್ನು ರುಬ್ಕೋತಾವ್ರೆ. ನೋಡಿ ಈ ಥರ ಒಂದು ನೀರು ಎಲ್ಲ ಬರುತ್ತೆ ಈಚೆ ಕಡೆ ಮಟನ್ ನೀವು ಬೇಯಿಸಿದಾಗ. ಆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಈ ಥರ ನೀರಿದ್ದಾಗ ಹಾಕಿದ್ರೆ ಸ್ವಲ್ಪ ಸಾಂಬಾರು ಟೇಸ್ಟ್ ಬರೋಲ್ಲ ಅಂತ ನಮ್ಮ ಮನೇಲಿ. ಈ ಥರ ನೀರೆಲ್ಲ ಫುಲ್ ಕಮ್ಮಿ ಆಗಬೇಕದು ನೀವು ಮಟನ್ ಬೇಯಿಸೋಕೆ ಹಾಕಿದ್ಮೇಲೆ.
ನೋಡಿ ಅದು ಮಟನ್ ಎಲ್ಲ ಫ್ರೈ ಮಾಡಾಯಿತು. ಫ್ರೈ ಮಾಡಿ ಏನು ರುಬ್ಕೊಂಡಿದ್ರಲ್ಲ ಮಸಾಲೆ ಅದನ್ನು ಹಾಕಿದ್ದಾರೆ. ಹಾಕ್ಬಿಟ್ಟು ನೋಡಿ ಈಗ ಫುಲ್ಲು ಕುದೀತಾ ಇದೆ ಸಾಂಬಾರು, ನೋಡ್ತಾ ಇರ್ಬೋದು. ವಾಟರ್ ಕಂಟೆಂಟ್ ಏನಿದೆಯಲ್ಲ ಅದು 10 to 20% ಗಂಟ ಬರಬೇಕು. 100%ಇಂದ ಅಂದರೆ ಆ ವಾಟ್ರೆಲ್ಲ ಏನು ಜಾಸ್ತಿ ಕಂಟೆಂಟ್ ಬರುತ್ತಲ್ಲ ನೀವು ಬೇಸಿಕ್ ಆಗಿದ ತಕ್ಷಣ, ಆ ವಾಟ್ರೆಲ್ಲ ಫುಲ್ ಕಮ್ಮಿ ಆದಮೇಲೆ ಏನು ಮಸಾಲೆ ರುಬ್ಕೊಂಡಿರ್ತಾರಲ್ಲ ಆ ಒಂದು ಮಸಾಲೆನ ಹಾಕಿ ಅದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಬಂದ್ಬಿಡು ಅದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ತಿರ್ಗಾ ಧನಿಯಾ ಪುಡಿ ಹಾಕಿ ನೀರು ಹಾಕ್ತಾರೆ ನಮ್ಮನೇಲಿ. ಆವಾಗಲೇ ಸಾಂಬಾರು ಮಾಡ್ತಾಯಿದ್ದಂಗೆ ಅರ್ಧದಲ್ಲೇ ಬಿಟ್ಟೋಗ್ಬಿಟ್ಟೆ, ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ. ಇವಾಗ ಫುಲ್ ಪ್ರಿಪೇರ್ ಮಾಡಿದ್ದಾರೆ ನಮ್ಮಮ್ಮ. ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರ ಮಾಡಿದ್ದಾರೆ ಅಡುಗೆ ಅಂತ. ನೋಡಿ ಹಾಕ್ಕೊಟ್ಟಿದ್ದಾರೆ ಊಟನ, ಮುದ್ದೆ, ಮಟನ್ ಸಾಂಬಾರು ಹೆಂಗಿದೆ ಅಂತ ಪೀಸು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಪೀಸು ಬೆಣ್ಣೆ ಥರ ಇದೆ, ಹಿಂಗೆ ಎಳ್ಸು ಮರಿ ತಂದರೆ ಸಖತ್ತಾಗಿರುತ್ತೆ. ನೋಡಿ ತಿಂತಾಯಿದ್ರೆ ಹಂಗೆ ಫಸ್ಟ್ ಕ್ಲಾಸ್ ಆಗಿದೆ ಗೈಸ್. ಈಗಷ್ಟೇ ಊಟ ಮುಗೀತು. ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ಥರ ಒಂದು ಮಟನ್ ಸಾಂಬಾರನ್ನ ಮಾಡಿದ್ರು ಅಂತ. ನಾಟಿ ಕೋಳಿ ಸಾರು ಹಾಗೆ ನಾಟಿ ಮಟನ್ ಊಟ ಯಾವತ್ತಿದ್ರೂ ಬೊಂಬಾಟಾಗಿರುತ್ತೆ. ನಾಟಿನೇ, ಅದಕ್ಕೆ ಹೇಳೋದು ದೇಸಿ ಯಾವತ್ತಿದ್ರೂ ಫಸ್ಟ್ ಅಂತ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.